ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರಿಗೆ ಅತ್ಯಂತ ಹಾರ್ದಿಕವಾದಂತಹ ಶುಭೇಚ್ಛೆಗಳನ್ನು ಕೋರುತ್ತಾ ಒಂದು ಕಡೆ ಹೇಳಿದ್ದಾರೆ, ಸೃಷ್ಟಿಯ ಅದ್ಭುತ ರೂಪ, ಭಾವನೆಗಳ ಒಡತಿ, ಸಾಧನೆಯ ಸ್ಫೂರ್ತಿ, ತಾಳ್ಮೆಯ ಮೂರ್ತಿ, ಪ್ರೀತಿಯ ಅರ್ಥ, ಕರುಣೆಯ ಕಡಲು ಇತ್ಯಾದಿ ಒಂದು ಹೆಣ್ಣನ್ನು ಪ್ರಶಂಸೆ ಮಾಡ್ತಾರೆ. ಸ್ತ್ರೀ ಅಥವಾ ಹೆಣ್ಣು ನಮ್ಮ ಸಂಸ್ಕೃತಿಯಲ್ಲಿ ಬಹಳಷ್ಟು ಗೌರವಾನ್ವಿತವಾದಂತಹ ವ್ಯಕ್ತಿತ್ವ. ಎಲ್ಲಿ ಹೆಣ್ಣು ಮಕ್ಕಳಿಗೆ, ಸ್ತ್ರೀಯರಿಗೆ ಗೌರವ ಇದೆಯಲ್ಲ, ಆ ಒಂದು ಮನೆ ಸಂಪೂರ್ಣ ಸಂಪದ್ಭರಿತವಾಗುತ್ತದೆ ಅಂತ ಹೇಳ್ತಾರೆ. ಅಂದರೆ ಎತ್ರ ನಾರಿಂತು ಪೂಜ್ಯಂತ, ಅಂದರೆ ಅವರನ್ನು ಗೌರವದಿಂದ ಕಾಣುವಂತಹ ಮನೆತನ ಉದ್ಧಾರ ಆಗ್ತದೆ. ಹೆಣ್ಣಿನ ಕಣ್ಣಲ್ಲಿ ನೀರು ತರಿಸಿದರೆ ಆ ಒಂದು ಮನೆ ಎಂದಿಗೂ ಉದ್ಧಾರ ಆಗೋಲ್ಲ. ಕರೆಕ್ಟಾ? ಹೀಗಾಗಿ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಪರಮ ಉಚ್ಚ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ವೇದಕಾಲದಿಂದಲೂ ನಮ್ಮ ನುಡಿಗಳು ಯಾವ ರೀತಿ ಇದೆ ಅಂದರೆ, ಮಾತೃದೇವೋಭವ, ಉಪನಿಷತ್ ವಾಕ್ಯ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಇತ್ಯಾದಿ ಬರ್ತದೆ. ಮೊದಲನೇ ಸ್ಥಾನ ಯಾರಿಗೆ ಕೊಟ್ಟಿದ್ದಾರೆ? ತಾಯಿಗೆ. ತಾಯಿ ಒಂದು ಹೆಣ್ಣು. ಅಂದರೆ ಒಬ್ಬ ಹೆಣ್ಣು ಮಗಳು ತಾಯಿಯಾಗಿ, ಮಗಳಾಗಿ, ಸಹೋದರಿಯಾಗಿ ಮತ್ತು ಮನೆಯಲ್ಲಿ ಎಲ್ಲರಿಗೂ ಪ್ರೀತಿ ಪಾತ್ರದವಳಾಗಿ ಜೀವನವನ್ನು ನಡೆಸ್ತಾ ಇರೋದ್ರಿಂದ ಆ ಮನೆಯ ಗೌರವ ಹೆಚ್ಚಿಗೆ ಉತ್ಕೃಷ್ಟ ಸ್ಥಿತಿಯಲ್ಲಿರ್ತದೆ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಹೆಣ್ಣು ಮಕ್ಕಳು ನಮ್ಮ ಸಂಸ್ಕೃತಿಯ ಪ್ರಕಾರ ಅಬಲೆ ಇರಲ್ಲ, ಸಬಲೆ ಇರೋರು. ಸಾಕಷ್ಟು ಶಕ್ತಿ ಉಂಟವರಲ್ಲಿ. ದೇವರು ಅಂದರೆ ಬಿಲ್ಟ್ ಇನ್ ಎನರ್ಜಿ, ಅದು ಹೊಸದಾಗಿ ಅವ್ರು ಪಡಿಬೇಕಾಗಿಲ್ಲ. ಯುದ್ಧ ಮಾಡುವಷ್ಟು ಶಕ್ತಿನೂ ಅವರಲ್ಲಿದೆ. ಪುರಾಣ ಕಾಲದಿಂದ ನಾವು ನೋಡ್ತಾ ಬಂದಿದ್ದೇವೆ. ಯುದ್ಧ ಕಾಲದಲ್ಲಿ ತಮ್ಮ ಪತಿಯಂದರಿಗೆ, ಮಹಾರಾಜರಿಗೆ, ರಾಜರಿಗೆ ಅವರು ಸಹಾಯ ಮಾಡಿ ಯುದ್ಧವನ್ನು ಗೆಲ್ಲಿಸಿದಂಥ ಉದಾಹರಣೆಗಳು. ಇತ್ತೀಚೆಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ ಇತ್ಯಾದಿ ಅನೇಕ ಮಹಿಳೆಯರು ಪುರುಷರಿಗಿಂತ ವೀರಾವೇಶದಿಂದ ಕಾದಾಡಿ ದೇಶಕ್ಕೆ ಗೌರವವನ್ನು ತಂದಿದ್ದಾರೆ. ಅದರ ಅರ್ಥ ಹೆಣ್ಣು ಪುರುಷನಿಗಿಂತ ಏನು ಕಮ್ಮಿ ಇಲ್ಲ ಅಂತ. ಅದರ ಅರ್ಥ ಹೆಣ್ಣಿಗೆ ನಾವು ಸ್ವಾತಂತ್ರ್ಯ ಕೊಡಬೇಕು ಅಂತೇನಿಲ್ಲ. ಅವಳು ಹುಟ್ಟಿನಿಂದನೇ ಆ ಸ್ವಾತಂತ್ರ್ಯವನ್ನು ಪಡ್ಕೊಂಬಂದಿದ್ದಾಳೆ. ಪ್ರಸಂಗ ಬಂದಾಗ ಅದರ ತಕ್ಕಂತೆ ವರ್ತನೆ ಮಾಡೋದು ಅವಳ ಸಹಜ ಸ್ವಭಾವ. ಆದ್ದರಿಂದ ನಾವು ಸ್ತ್ರೀ ಸಮಾನತೆ ಅಂತ ಏನು ಹೇಳ್ತೇವಲ್ಲ, ಅದು ನಾವು ಪುರುಷರು ಅವಳಿಗೆ ಸಮಾನತೆ ಕೊಡಬೇಕಾಗಿಲ್ಲ. ಅವಳು ತನ್ನ ವ್ಯಕ್ತಿತ್ವದಿಂದ ಆಗಲೇ ಪುರುಷರ ಸಮಾನವಾಗಿಲ್ಲ, ಪುರುಷರಿಗಿಂತ ಮಿಗಿಲಾಗೇ ಇದ್ದಾಳೆ. ಯೋಚನೆ ಮಾಡಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಅವಳಿಗೆ ತಾಯಿಯ ಸ್ಥಾನ ಇರೋದರಿಂದ ಇಡೀ ಮನೆತನ ತುಂಬ ಸಂಪದ್ಭರಿತವಾಗಿ ಅಚ್ಚುಕಟ್ಟಾಗಿ ನಡೀತಾ ಇರಬೇಕಾದ್ರೆ ಅವಳ ಒಂದು ಕೊಡುಗೆ ಅಪಾರವಾದದ್ದು. ಅವಳು ತ್ಯಾಗಮಯಿ ಜೀವನವನ್ನು ನಡೆಸ್ತಾಳೆ. ಮನೆಯಲ್ಲಿ ಎಲ್ರಿಗೂ ಊಟ ಆದಮೇಲೆ ತನಗೆ ಮಿಕ್ಕಿದರೆ ತಿನ್ನಬೇಕು ಅನ್ನುವಂಥ ಸಹಜ ಸ್ವಭಾವ ಭಾರತೀಯ ನಾರಿಯರದು. ಆದ್ದರಿಂದ ಮಾತೃದೇವೋಭವ ಅಂದರೆ ಹೇಳ್ತಾರೆ, ಸೌಭಾಗ್ಯ, ಒಂದು ಹೆಣ್ಣು ಮಗಳಿಗೆ ಸೌಭಾಗ್ಯವಾದಂತಹ ಒಂದು ಸನ್ನಿವೇಶ ಯಾವುದಪ್ಪ ಅಂದರೆ ತಾಯಿ ಆಗುವಂಥ ಸನ್ನಿವೇಶ. ಅಂದರೆ ತಾಯಿ ಆಗೋದು ಅಂತಂದರೆ ಅದೊಂದು ಟಾಪ್ ಮೋಸ್ಟ್ ಪ್ರಮೋಷನ್ ಜೀವನದಲ್ಲಿ. ಅದಕ್ಕೆ ನಾವು ಪುರುಷರು ಯಾರೂ ಅವಳ ಸಮಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕೈ ಮೇಲೆ ಇರ್ತಾರೆ ಅವರು. ಇದನ್ನೆಲ್ಲ ಅರಿತುಕೊಂಡು ಅವಳು ಮಾಡಿದಂತಹ ತ್ಯಾಗ, ಅವಳ ಕೊಡುಗೆ,
ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯಲ್ಲಿ ಸ್ತ್ರೀಗೆ ಅತ್ಯಂತ ಗೌರವ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅವರು ಇತ್ತೀಚೆಗೆ ಬುದ್ಧಿಜೀವಿಗಳು ಹೇಳೋ ಪ್ರಕಾರ ಸ್ತ್ರೀ ಸ್ವಾತಂತ್ರ್ಯವನ್ನು ತಾನು ಜಗಳಾಡಿ ಹೊಡೆದಾಡಿ ಹೋರಾಡಿ ಪಡ್ಕೋಬೇಕಾಗಿಲ್ಲ. ಅಂದರೆ ಶಿ ಈಸ್ ಆಲ್ರೆಡಿ ಗ್ರೇಟ್, ಈಕ್ವಲ್ ಟು ಪುರುಷರಿಗೆ ಸರಿಸಮಾನ ಅಂತಲ್ಲ, ಅವ್ರಿಗಿಂತ ಹೆಚ್ಚಿನೇ ಇದ್ದಾರೆ ಅವರು. ಅರ್ಥ ಮಾಡ್ಕೋಬೇಕು ನಾವೆಲ್ಲ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಸ್ವಾತಂತ್ರ್ಯವನ್ನು ಹೆಣ್ಣು ಮಕ್ಕಳಿಗೆ ಆಗಲೇ ನೀಡಿದ್ದೇವೆ. ಯಾವ ದೇಶದಲ್ಲಿ ಹೆಣ್ಣಿಗೆ ಸಂಪೂರ್ಣ ಮಾನಸಿಕ ಸ್ವಾತಂತ್ರ್ಯ ಇದೆಯಲ್ಲ, ಆ ದೇಶ ಉದ್ಧಾರ ಆಗುತ್ತೆ. ಯಾವ ದೇಶದಲ್ಲಿ ಹೆಣ್ಣಿಗೆ ಸಮಾನತೆ ಇಲ್ಲ, ಗೌರವ ಇಲ್ಲ, ತುಚ್ಛವಾಗಿ ನಡೆಸ್ಕೊಳ್ತಾರೆ, ಅಂತಹ ದೇಶಗಳು ಭಾಳಷ್ಟು ಅಧೋಗತಿಗೆ ಹೋಗ್ತಾ ಇರೋದನ್ನು ನಾವು ಜಗತ್ತಿನಲ್ಲಿ ಕಾಣ್ತಾ ಇದ್ದೇವೆ. ಎಲ್ಲ ಇನ್ನೊಂದು ಏನಿದೆ ಅಂದರೆ, ಹೆಣ್ಣಿನ ಸ್ವಭಾವ ಸೂಕ್ಷ್ಮವಾಗಿರೋದ್ರಿಂದ ಎಲ್ಲರೂ ಗೌರವದಿಂದ ಕಾಣಬೇಕು. ಆ ಗೌರವಕ್ಕೆ ಚ್ಯುತಿ ಬಂದಾಗ ಹೆಣ್ಣಿನಿಂದನೇ ಯುದ್ಧಗಳಾಗ್ತವೆ. ಅಂದರೆ ಹೆಣ್ಣು ಒಂದು ಯುದ್ಧದ ವಿಷಯನೂ ಆಗ್ಬೋದು, ಯುದ್ಧದ ಸಾರಥ್ಯವನ್ನು ವಹಿಸ್ಕೊಳ್ಬೋದು. ಈಗ ಮಹಾಭಾರತ, ರಾಮಾಯಣದಂತಹ ಪ್ರಸಂಗಗಳು ಪುರಾಣದಲ್ಲಿ ನಮ್ಮ ಪೂರ್ವಕಾಲದಲ್ಲಿ ನಡೆದಿದ್ದು ಸೂಕ್ಷ್ಮವಾಗಿ ನೋಡಿದಾಗ ಹೆಣ್ಣಿನ ಒಂದು ನಾವು ನೋಡುವಂತಹ ಕೀಳು ದೃಷ್ಟಿಯಿಂದ ನಡೆದಿದ್ದಾವೆ. ಅವಳಿಗೆ ಗೌರವ ಕಮ್ಮಿ ಆಗಿದೆ. ಆದ್ದರಿಂದ ಯುದ್ಧ ಆಗಲಿಕ್ಕೂ ಹೆಣ್ಣುಮಕ್ಕಳು ಕಾರಣ, ಆಮೇಲೆ ಯುದ್ಧ ನಿಲ್ಲಿಸಲಿಕ್ಕೂ ಹೆಣ್ಣೇ ಕಾರಣ. ಹೆಣ್ಣು ಒಂದು ಮನೆತನದ ಗೌರವವನ್ನು ಕಾಪಾಡಿಕೊಳ್ಳಲಿಕ್ಕೂ ಕಾರಣ, ಮತ್ತು ಆ ಒಂದು ಮನೆಯಲ್ಲಿ ಒಡಕು ತರಲಿಕ್ಕೂ ಅವಳೇ ಕಾರಣ ಆಗ್ತದೆ ಅಂತ ಅನೇಕ ಸಂಸಾರಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇದೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ಯೋಗ್ಯ ಸ್ಥಾನ, ಯಥಾಶಕ್ತಿ ಮರ್ಯಾದೆ ಹೆಣ್ಣು ಮಕ್ಕಳಿಗೆ ಕೊಡುವುದನ್ನು, ಸರಿಯಾಗಿ ಸಮರ್ಪಕವಾಗಿ ನೀಡುವುದನ್ನು ಕಲಿತುಕೊಳ್ಬೇಕು ಅನ್ನೋದು ಮಹಿಳಾ ದಿನದ ಒಂದು ವಿಶೇಷವಾದಂತಹ ಸಂದೇಶ ಅಂತ ತಿಳ್ಕೊಳ್ಬೋದು. ಹೀಗಾಗಿ ಮಹಿಳೆಯರು ಇದನ್ನು ಅವರು ಅತಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಇತ್ತೀಚೆಗೆ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅನುಕರಣೆ ಮಾಡ್ತಾ, ನಮ್ಮ ದೇಶದ ಸಂಸ್ಕೃತಿಯನ್ನು ಮರೀತಾ, ನಮ್ಮ ಹೆಣ್ಣುಮಕ್ಕಳು ವಿಪರೀತವಾಗಿ ವರ್ತನೆ ಮಾಡ್ತಾ ತಮಗೆ ಸ್ವಾತಂತ್ರ್ಯ ಬೇಕು ಅನ್ನೋ ಹೆಸರಿನಲ್ಲಿ ಸ್ವೇಚ್ಛಾಚಾರದಿಂದ ನಡ್ಕೊಳ್ತಾ ಇದ್ದಾರೆ. ಅದು ಸಲ್ಲದು. ಸ್ವೇಚ್ಛೆ ಬೇರೆ, ಸ್ವಾತಂತ್ರ್ಯ ಬೇರೆ. ಸ್ವಾತಂತ್ರ್ಯ ಆಲ್ರೆಡಿ ಬಿಲ್ಟ್ ಇನ್. ಸ್ವೇಚ್ಛೆ ಅಂದರೆ ನನ್ನ ಮನಸ್ಸಿಗೆ ಬಂದಂಗೆ ನಾನು ಮಾಡ್ತೇನೆ, ನಾನು ಗಂಡಸರಿಗಿಂತ ದೊಡ್ಡವಳು, ಈ ಥರ ದುರಹಂಕಾರದಿಂದ ವರ್ತನೆ ಮಾಡಿದರೆ ಸರ್ವನಾಶಕ್ಕೆ ಕಾರಣ ಆಗುತ್ತೆ. ನಾವು ಪುರುಷರಿಗಿಂತ ಹೆಣ್ಣುಮಕ್ಕಳು ದೊಡ್ಡವರೇ ಇರ್ತಾರೆ. ಅಂದರೆ ಪ್ರಕೃತಿ ನಿಯಮದ ಪ್ರಕಾರ ಅವರವರು ಏನೇನು ಮಾಡಬೇಕೋ ಅದೆಲ್ಲ ಪ್ರಕೃತಿ ನಿರೂಪಿಸಿದೆ. ಮಕ್ಕಳನ್ನು ಹೆರುವಂತಹ ಒಂದು ಶಕ್ತಿ, ಅಧಿಕಾರ ಹೆಣ್ಣುಮಕ್ಕಳಿಗೆ. ನಾವು ಇನ್ನೇನು ಪುರುಷರಿಗಿಂತ ದೊಡ್ಡವರು ಅಂತ ಏನೇನೋ ಮಾಡೋಕ್ಕಾಗೋಲ್ಲ. ದೇವರು ನಮ್ಮ ಹೆಣ್ಣು ಮಕ್ಕಳ ಮನಸ್ಥಿತಿ, ದೇಹಸ್ಥಿತಿ ಯಾವ ರೀತಿ ಕೊಟ್ಟಿದ್ದಾನಲ್ಲ, ಆ ಪ್ರಕಾರ ನಡ್ಕೊಳ್ಳೋದೇ ಉಚಿತ. ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಾವು ಹೇಳ್ತಾರೆ, ಹೆಣ್ಣು ಮಗಳು ಚಿಕ್ಕ ವಯಸ್ಸಿನಲ್ಲಿದ್ದಾಗ, ಒಂದು ಸುಭಾಷಿತದಲ್ಲಿ ಹೇಳಿದ್ದಾರೆ, ಚಿಕ್ಕ ವಯಸ್ಸಿನಲ್ಲಿ ಮಾತಾಪಿತೃಗಳ ಅಧೀನ ಅಂದರೆ ಅವ್ರು ಗುಲಾಮರಲ್ಲ, ಅವಳ ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ಅವ್ರದ್ದು. ಮದುವೆ ಆದಮೇಲೆ ಪತಿಯ ಅಧೀನ ಅಂದರೆ ಅವ್ರ ಸಂರಕ್ಷಣೆ, ಯೋಗಕ್ಷೇಮ ಬೇಕು ಅವ್ರಿಗೆ. ಮದುವೆ ಆಗಿ ಮಕ್ಕಳಾದಮೇಲೆ ಮಕ್ಕಳ ಯೋಗಕ್ಷೇಮದಲ್ಲಿ ಅವಳ ಜೀವನ ನಡೆಯುವುದುಂಟು. ಅಂದರೆ ಜೀವನ ಪೂರ್ತಿ ನಾವು ಪರಾಧೀನವಾಗಿ ಇರಬೇಕಲ್ಲ, ಇನ್ನೊಬ್ಬರ ಗುಲಾಮರಾಗಿ ಇರಬೇಕು ಅಂತ ಅರ್ಥ ಮಾಡ್ಕೋಬಾರ್ದು. ಇದು ಗುಲಾಮ್ತನ ಅಲ್ಲ, ಇದು ಒಂದು ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಮೆಜರ್ಸ್. ಹೆಣ್ಣಿಗೆ ನಾವು ಕೊಡುವಂತಹ ಒಂದು ಸುರಕ್ಷಿತತೆ, ಆ ರಕ್ಷಣೆ, ಅದನ್ನು ಅರ್ಥ ಮಾಡಿಕೊಂಡ್ರೆ ಅವಳು ಸರಿಯಾದ ಸ್ಪಿರಿಟ್ಟಲ್ಲಿ ಜೀವನವನ್ನು ಅರ್ಥ ಮಾಡಿಕೊಂಡು ಹೊಂದಾಣಿಕೆಯಿಂದ ಪರಸ್ಪರವಾಗಿ ಸಂಸಾರಿಕ ಜೀವನವನ್ನು ನಡೆಸುವುದನ್ನು ಕಲಿತುಕೊಳ್ಬೇಕು ಅನ್ನೋದು ತಾತ್ಪರ್ಯ. ಇದನ್ನು ನಮ್ಮ ಋಷಿಮುನಿಗಳು ಅನೇಕ ವರ್ಷಗಳ ಹಿಂದೆ ಸಿದ್ಧ ಮಾಡಿ ತೋರಿಸಿದ್ದಾರೆ. ಅದಕ್ಕೆ ನೋಡಿ, ಮದುವೆಯಲ್ಲಿ
ಆದರ್ಶ ದಂಪತಿಗಳು ಅಂತ ಯಾರನ್ನು ತೋರಿಸ್ತಾರೆ ನೋಡಿ, ಆಕಾಶದಲ್ಲಿ ವಶಿಷ್ಠ ಋಷಿಗಳು ಅರುಂಧತಿ ವಶಿಷ್ಠ ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾರೆ. ಅರ್ಥಾತ್ ಅರುಂಧತಿ ವಶಿಷ್ಠರು ಆದರ್ಶ ದಂಪತಿಗಳಾಗಿ ಜಗತ್ತಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅದನ್ನು ನೋಡಿ ನಿನ್ನ ಜೀವನವನ್ನು ನಡೆಸು ಅಂತ ಹೇಳಿದಾಗ, ನಮ್ಮ ಋಷಿಗಳೆಲ್ಲ ಸನ್ಯಾಸಿಗಳಲ್ಲ, ಸಂಸಾರಿಗಳು, ಗೃಹಸ್ಥರು. ಹಾಗೆ ಗೃಹಸ್ಥಾಶ್ರಮ ಯಶಸ್ವಿಯಾಗಬೇಕಾದರೆ ಆದರ್ಶ ಪುರುಷರನ್ನು, ಆದರ್ಶ ದಂಪತಿಗಳನ್ನು ನೋಡಿ ಕಲಿತುಕೊಳ್ಳೋ ಅಂತ ಹೇಳೋದು ಸಾಂಕೇತಿಕವಾಗಿದೆ. ಇವನ್ನೆಲ್ಲ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಿದ್ದಾಗ ಹೆಣ್ಣು ಗಂಡಿನ ಗುಲಾಮಳಲ್ಲ, ಅವಳು ಸಹಚರಳು. ಶ್ರೀರಾಮಚಂದ್ರ ಮದುವೆ ಆಗಬೇಕಾದ್ರೆ ಸೀತಾದೇವಿಯನ್ನು ನಾನು ಇವತ್ತಿಂದ ನಿನ್ನ ದಾಸಿ, ನಿನ್ನ ಗುಲಾಮಳು ಅಂತ ಅವಳು ಹೇಳಿದರೆ, ಇಲ್ಲ ನೀನು ನನ್ನ ಜೀವನ ಸಂಗಾತಿ, ಲೈಫ್ ಪಾರ್ಟ್ನರ್ ಅಂತ ಹೇಳ್ಕೊಂಡವನು. ಅದು ಸುಮ್ಮನೆ ಒಂದು ಗುಲಾಬಿ ಹೂವು ಕೊಟ್ಟು ವ್ಯಾಲೆಂಟೈನ್ ಡೇ ಮಾಡಿದಂಗಲ್ಲ, ನಿಜವಾಗಿಯೂ ಆ ರೀತಿ ಆಚರಣೆ ಮಾಡಿ ತೋರಿಸಿದ್ದಾನೆ. ಇವನ್ನೆಲ್ಲ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಸನಾತನ ಸಂಸ್ಕೃತಿಯ ಹಿರಿಮೆ ಯಾವ ರೀತಿ ಇದೆಯಲ್ಲ, ಆ ಗೌರವ ಮರ್ಯಾದೆಗಳನ್ನು ನಾವು ಕಾಪಾಡಿಕೊಳ್ಬೇಕು. ಆ ರೀತಿ ನಮ್ಮ ನಡವಳಿಕೆ, ನಮ್ಮ ಆಚಾರ ವಿಚಾರ, ವೇಷಭೂಷಣ ಇವೆಲ್ಲ ಹೆಣ್ಣಿಗೆ ಸಂಪ್ರದಾಯ ಪ್ರಕಾರ ಇದ್ದರೆ ಚೆನ್ನಾಗಿರ್ತದೆ. ಅದನ್ನು ಬಿಟ್ಟು ಅವಳು ನಾವು ಸ್ವೇಚ್ಛೆಯಾಗಿ ನಾವೇನು ಬೇಕಾದರೂ ಮಾಡ್ಬೋದು, ಗಂಡಸರಾಗೆ ನಾವು ಡ್ರೆಸ್ ಹಾಕ್ಕೊಳ್ಬೋದು. ಇಲ್ಲ, ಈಗ ಅತ್ಯಾಚಾರಗಳು, ಹಿಂಸಾಕೃತ್ಯಗಳು, ಹೆಣ್ಣಿನ ನೋಡುವ ದೃಷ್ಟಿಕೋನಗಳು, ಕೆಟ್ಟ ದೃಷ್ಟಿಯಿಂದ ನೋಡುವಂತಹ ಸಂದರ್ಭಗಳು ಯಾಕೆ ಒದಗಿ ಬರ್ತಾವಂತಂದರೆ, ಅವಳು ಮಾಡುವಂತಹ ವಿಕಾರ ರೂಪ ಮತ್ತು ವಿಚಿತ್ರವಾದಂತಹ ಉಡುಗೆ ತೊಡುಗೆಗಳು ಕಾರಣ ಆಗಿದ್ದಾವೆ. ಆದ್ದರಿಂದ ಇವನ್ನ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಹೆಣ್ಣನ್ನು ಎಲ್ಲರೂ ಗೌರವಿಸಬೇಕು ಅನ್ನೋದು ಎಷ್ಟು ಮುಖ್ಯವಾಗಿದೆಯಲ್ಲ, ಹೆಣ್ಣು ತನ್ನನ್ನು ತಾನ ಗೌರವದಿಂದ ಇಟ್ಟುಕೊಳ್ಳೋದನ್ನು ಅಷ್ಟೇ ಮುಖ್ಯವಾಗಿದೆ. ಇದು ಇವತ್ತಿನ ಮಹಿಳಾ ದಿನದ ವಿಶೇಷವಾದಂತಹ 4 ಮಾತುಗಳು. ಯಥಾಮತಿಯಾಗಿ ಗುರುಗಳು ನುಡಿಸಿದ್ದಾರೆ. ಎಲ್ಲರೂ ಇದನ್ನು ಅರ್ಥ ಮಾಡಿಕೊಂಡು ನಡೆಯೋಣ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ.